ಧ್ರುವಂತ್ ರಕ್ಷಿತಾ ಅವ್ರ ನಡುವೆ ಒಂದು ಫನ್ನಿ ಕಾನ್ವರ್ಸೇಷನ್ ಜೊತೆಗೆ ಕಿಚ್ಚ ಸುದೀಪ್ ಅವರು ಸ್ಯಾಟರ್ಡೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ರಿಲೇಟೆಡ್ ಆಗಿ ಒಂದು ಪ್ರೋಮೋನು ಕೂಡ ಬಂದಿದೆ. ಅದೇ ಥರ ಇದರಲ್ಲಿ ಕನ್ಫರ್ಮ್ ಕೂಡ ಆಗ್ತಿದೆ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಆಲ್ರೆಡಿ ಶೂಟ್ ಆಗಿದೆ ಅಂತ. ಬಟ್ ಇವಾಗ ಪ್ರೋಮೋ ಯಾವ ರೀತಿ ಇದೆ ಏನಾಯ್ತಾ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇದರಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಆಲ್ರೆಡಿ ಶೂಟ್ ಆಗಿದೆ ಅಂತ. ಇದರ ರಿಲೇಟೆಡ್ ಆಗಿ ಒಂದಿಷ್ಟು ಅಪ್ಡೇಟ್ಸ್ಗಳಿವೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಲಿರುತ್ತೆ, ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಪ್ರೋಮೋ ಬಗ್ಗೆ ಮಾತಾಡ್ತೀನಿ. ಈ ಒಂದು ಪ್ರೋಮೋದಲ್ಲಿ ಮೇಯ್ನ್ ಆಗಿ ಒಂದು ಕ್ವಶನ್ನ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. ಸೀಕ್ರೆಟ್ ರೂಮ್ ಯಾವ ರೀತಿ ಇತ್ತು ಅಂತ ರಕ್ಷಿತಾ ಮತ್ತು ಧ್ರುವಂತ್ ಅವ್ರಿಗೆ ಕೇಳ್ತಾರೆ. ಧ್ರುವಂತ್ ಮತ್ತು ರಕ್ಷಿತಾ ಅವ್ರ ನಡುವೆ ಒಂದು ಫನ್ನಿ ಕಾನ್ವರ್ಸೇಷನ್ ನಡೆಯುತ್ತೆ. ಕಿಚ್ಚ ಸುದೀಪ್ ಅವ್ರ ನಡುವೆನೂ ಕೂಡ ಒಂದು ಫನ್ನಿ ಕಾನ್ವರ್ಸೇಷನ್ ನಡೆಯುತ್ತೆ. ರಕ್ಷಿತಾ ಅವರು ಧ್ರುವಂತ್ ಅವ್ರ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ಮೂಲಕ ಅವರು ಒಂದು ವಿಷಯನ ಹೇಳ್ತಾ ಇರ್ತಾರೆ ಅಂತಲೇ ಅನ್ಬೋದು. ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಬಂದಾಗ ಯಾವ ರೀತಿ ಎಕ್ಸ್ಪ್ರೆಷನ್ನ ಕೊಡ್ತಾರೆ, ಅದೇ ಥರ ಅವರು ಇಲ್ಲದೆ ಇರುವಾಗ ಯಾವ ರೀತಿ ಎಕ್ಸ್ಪ್ರೆಷನ್ನ ಇಟ್ಕೊಂಡಿರ್ತಾರೆ, ಆ ಒಂದು ಸೀರಿಯಸ್ ಮೂಮೆಂಟ್ ಇರುತ್ತೆ, ಅದೇ ಥರ ಒಂದು ನಗು ಮೂಮೆಂಟು ವೀಕೆಂಡಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರ ಮುಖ ನೋಡಿದ್ರೆ ನನಗೆ ಅಳು ಬರುತ್ತೆ ಸರ್ ಅಂತ ಏನೊಂದು ರಕ್ಷಿತಾ ಅವರು ಒಂದು ಕಾನ್ವರ್ಸೇಷನ್ನ ಕಾಮಿಡಿಯಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತಲೇ ಅನ್ಬೋದು. ಅದಾದಮೇಲೆ ಒಂದು ಟ್ವಿಸ್ಟ್ನು ಕೊಡ್ತಾರೆ, ಅಂದರೆ ಕಾಮಿಡಿ ಇನ್ನೂ ಒಂದು ಸ್ವಲ್ಪ ಕಂಟಿನ್ಯೂ ಆಗಲಿ ಅಂತ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ. ಧ್ರುವಂತ್ ಅವ್ರನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ನೀವು ಸೀಕ್ರೆಟ್ ರೂಮಿಂದ ಮನೆ ಒಳಗಡೆ ಹೋಗಬೇಕು, ಅಂದರೆ ಕಂಟೆಸ್ಟೆಂಟ್ಸ್ ಮನೆ ಏನಿದೆ ನಾರ್ಮಲ್ ಆಗಿ ಬಿಗ್ ಬಾಸ್ ಹೌಸ್ ಇದೆ, ಸೀಕ್ರೆಟ್ ರೂಮಿಂದ ಹೋಗ್ಬೋದು ಅಂತ ಆ ಒಂದು ಕನ್ವಿನ್ಸ್ ಮಾಡಿ ಅವ್ರು ಒಪ್ಕೊಂಡ್ರೆ ನೀವಿಬ್ರು ಕೂಡ ಸೀಕ್ರೆಟ್ ರೂಮಿಂದ ಮನೆ ಒಳಗಡೆ ಹೋಗ್ಬೋದು ಅಂತ. ಇದೊಂದು ಸ್ವಲ್ಪ ಫನ್ನಿ ಕಾನ್ವರ್ಸೇಷನ್, ಅಂದರೆ ಕಾಮಿಡಿ ಎಂಟರ್ಟೈನ್ಮೆಂಟು ಕಿಚ್ಚ ಸುದೀಪ್ ಅವರು ಒಪ್ಕೊಳ್ತಾರೆ. ನೀವಿಬ್ರು ಈ ಥರ ಎಂಟರ್ಟೈನ್ಮೆಂಟ್ನ ಕೊಟ್ಟರೆ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಈ ಒಂದು ಕಾನ್ವರ್ಸೇಷನ್ ಇನ್ನೊಂದು ಸ್ವಲ್ಪ ಎಲಾಬ್ರೇಷನ್ ಆಗುತ್ತೆ, ಅಂದರೆ ಕಂಪ್ಲೀಟ್ ಆಗಿ ಬೇರೆ ಲೆವೆಲ್ ಥರ ಹೋಗ್ತಿದೆ. ಅಲ್ಲಿ ರಕ್ಷಿತಾ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಇಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ, ನೀವೇನಾದರೂ ಒಪ್ಕೊಳ್ಳಿಲ್ಲ ಅಂತ ಅಂದರೆ ನಾನು ನಿಮಗೆ ನೆಮ್ಮದಿನೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಧ್ರುವಂತ್ ಅವರು ಕ್ವಶನ್ನ ಕೂಡ ಮಾಡ್ತಾರೆ, ಏನಕ್ಕೆ ಆ ಥರ ನೆಮ್ಮದಿ ಸಿಗಲ್ಲ, ನನ್ನ ನೆಮ್ಮದಿ ನನ್ನ ಹತ್ರನೇ ಇರೋದು ಅಂದರೆ, ಇಲ್ಲ ನಿಮ್ಮ ನೆಮ್ಮದಿ ನನ್ನ ಹತ್ರ ಇರೋದು, ನನಗೆ ಯಾವ ರೀತಿ ಹಾಳು ಮಾಡಬೇಕು, ನಿಮ್ಮನ್ನ ನೆಮ್ಮದಿ ಯಾವ ಥರ ಹಾಳು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಅಲ್ಲಿ ಒಂದು ಫನ್ನಿ ಕಾನ್ವರ್ಸೇಷನ್ ನಡೆಯುತ್ತೆ ಅಂತಲೇ ಅನ್ಬೋದು. ಅದೇ ಥರ ಅವ್ರಿಗೆ ತಲೆನೋವು ಆಗ್ತಿದೆಯಂತೆ. ಏನೊಂದು ರಕ್ಷಿತಾ ಅವ್ರಿಗೆ ಮೀನಾಗಿ ಸರ್ ಇಲ್ಲಿವರೆಗೂ ಇಲ್ಲಿ ನೋವು ಬರ್ತಿದೆ ಅಂತ ಅಲ್ಲಿ ಕಾನ್ವರ್ಸೇಷನ್ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೌಂಟರನ್ನು ಕೊಡ್ತಾರೆ, ನಿಮಗೆ ಇಲ್ಲಿ ನೋವು ಬರ್ತಿದ್ರೆ ನಮ್ಮ ಬೇರೆ ಕಡೆ ಎಲ್ಲನೂ ಕೂಡ ನೋವು ಬರ್ತಿದೆ ಅಂತ ಹೇಳ್ತಾ ಅಲ್ಲಿ ಮೇಯ್ನಾಗಿ ಗೊತ್ತಾಗ್ತಿದೆ ಸೀಕ್ರೆಟ್ ರೂಮಿಂದ ಧ್ರುವಂತ್ ಮತ್ತು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ ಒಂದು ಕಾನ್ವರ್ಸೇಷನ್ ಆದಮೇಲೆ ಬಿಗ್ ಬಾಸ್ ಮನೆಗೆ ಅವರು ಎಂಟ್ರಿನ ಕೊಡ್ತಾರೆ. ಅದು ಇವತ್ತಿನ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅದನ್ನು ಬಿಟ್ಟು ನೋ ಎಲಿಮಿನೇಷನ್ ಅಂತ ಹಾಕಿದ್ರಲ್ಲ, ಅದರಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಎಲಿಮಿನೇಷನ್ ಇಲ್ಲ ಅಂತ. ಅಂದರೆ ಇವ್ರು ಏನಕ್ಕೆ ಸೇವ್ ಮಾಡಿದ್ರು, ವೋಟಿಂಗ್ ಲೈನಪ್ ಏನಕ್ಕೆ ಓಪನ್ ಆಗಿಲ್ಲ, ಇನ್ನು 4 ವಾರ ಇದೆ. ಈ ಒಂದು 4 ವಾರದಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿ ಎಲಿಮಿನೇಷನ್ನ ನಡೆಸ್ತಾರೆ. ಇನ್ನು ಮಿನಿಮಮ್ ಅಂದ್ರೂ 6 to 7 ಮೆಂಬರ್ಸ್ ಎಲಿಮಿನೇಟ್ ಆಗಬೇಕು. ಆ ಒಂದು ಸಿಚುವೇಶನಲ್ಲೂ ಕೂಡ ಇನ್ನು 4 ವಾರ ಅಂತಂದರೆ 3 ವಾರ ಅಷ್ಟೇ ಕನ್ಸಿಡರ್ಡ್ ಆಗೋದು. ಇನ್ನೊಂದು ಲಾಸ್ಟ್ ವಾರ ಬಂದು ಫಿನಾಲೆ ಇರುತ್ತೆ. ಆ ಒಂದು ಫಿನಾಲೆಯಲ್ಲಿ 6 ಜನ ಇರಬೇಕು. ಟೋಟಲ್ ಆಗಿ ಇವಾಗ 12+ ಮೆಂಬರ್ಸ್ ಇದ್ದಾರೆ, 12+ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅವರಲ್ಲಿ ಇಬ್ಬರು ನಾರ್ಮಲ್ ಆಗಿ ಒಬ್ಬೊಬ್ಬರು ಇದು ಪ್ರತಿ ವೀಕೆಂಡಲ್ಲೂ ಕೂಡ ಇಬ್ಬಿಬ್ಬರು ಎಲಿಮಿನೇಟ್ ಆಗ್ಬೋದೇನೋ. ಆ ಒಂದು ಸಿಚುವೇಶನ್ ಏನಾದರೂ ಬಂದರೆ ಈ ಥರ ಒಂದು ಪೋಟ್ರೆ ಆಗುತ್ತೆ. ಅದೇ ಥರ ಆ ಒಂದು ಎಲಿಮಿನೇಷನ್ ಆಗುವಾಗ ಮಿಡ್ ವೀಕ್ ಆರು ಆಗಿರ್ಬೋದು, ನಾರ್ಮಲ್ ಆಗಿ ಸಂಡೇ ಮತ್ತು ಸಾಟರ್ಡೆ ಎಪಿಸೋಡಲ್ಲಾರು ಆಗಿರ್ಬೋದು, ಅಂದರೆ ಸಂಡೇ ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ಒಂದು ಆ ಥರ ಒಂದು ಟ್ವಿಸ್ಟು ಕೂಡ ಕೊಡ್ಬೋದು. ಬಟ್ ಈ ವರ್ಷ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ ಅಂತ ಅಂದರೆ ಎಲ್ಲನೂ ಕೂಡ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಥಿಂಕ್ ಮಾಡಬೇಕು. ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಂದು ಸಿಚುವೇಶನಲ್ಲೂ ಕೂಡ ಅಷ್ಟೇ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಇಲ್ಲಿ ಕ್ಲಿಯರ್ ಆಗಿ ವಿನ್ನರ್ ಯಾರು ಅಂತ ಅಂದರೆ ಗಿಲ್ಲಿನೇ. ಆ ಪಾಯಿಂಟ್ ಅಂದರೆ ಅವರು ಆ ಪಾರ್ಟ್ ಬಿಟ್ಟು ಬೇರೆ ಯಾರು ಕೂಡ ಅಷ್ಟು ಡಿಸರ್ವಿಂಗ್ ಅಂತ ಕಾಣಿಸ್ತಾ ಇಲ್ಲ. ನಿಮ್ಮ ಪ್ರಕಾರ ಯಾರು ಡಿಸರ್ವಿಂಗ್ ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ರೀತಿ ಆನ್ಸರ್ ಸಿಗುತ್ತೆ ಅಂತ ನೋಡೋಣ. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋನು ಕೂಡ ಬಂದಿದೆ. ಅದೇ ಥರ ಸಾಟರ್ಡೆ ಎಪಿಸೋಡ್ದು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡು ಥರ ಕಾಣ್ತಾ ಇದೆ, ನೋಡೋಣ. ಆದಷ್ಟು ಅವರು ಬೇರೆ ಥರ ಎಕ್ಸ್ಟ್ರೀಮ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಕಂಟೆಂಟು ಕೂಡ ಸ್ವಲ್ಪ ಕಮ್ಮಿ ಇರ್ಬೋದು. ಇವತ್ತು ಈವೆಂಟ್ ಇದೆ ಮ್ಯಾಕ್ಸ್ ಅಹಮದ್ ಮಾರ್ಕ್ ಮೂವಿದು, ಅಂದರೆ ಪ್ರೀ ರಿಲೀಸ್ ಇವೆಂಟು ಹುಬ್ಳಿಯಲ್ಲಿ. ಅದಕ್ಕೋಸ್ಕರ ಅವರು ನೆನ್ನೆ ಎಪಿಸೋಡ್ನ ಶೂಟ್ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಅಂತ ಅಂದರೆ ಒಂದು ರಕ್ಷಿತಾ ಅವ್ರಿಗೆ ಇಮಿಟೇಟ್ ಮಾಡೋ ಥರ ಇಲ್ಲಿ ಒಂದು ನಾರ್ಮಲ್ ಆಗಿ ಫನ್ನಿ ಕಾನ್ವರ್ಸೇಷನ್ ಜೊತೆಗೆ ಆ ಒಂದು ಪ್ರೊಮೋ ಇತ್ತು ಅಂತಲೇ ಅನ್ಬೋದು. ಅಂದರೆ ಅವ್ರಿಗೆ ಇಮಿಟೇಟ್ ಮಾಡಬೇಕು, ಅವ್ರಿಗೆ ಗೊತ್ತಾಗಬಾರ್ದು ಈ ಥರ ಇಮಿಟೇಟ್ ಮಾಡ್ತಿದ್ರೆ ಅಂತ. ಅಂದರೆ ಅವ್ರು ಸೀಕ್ರೆಟ್ ರೂಮಲ್ಲಿ ಇರಬಾರ್ದು ಅಂತ ಗೊತ್ತು, ಅಂದರೆ ಅವರಿಬ್ರಿಗೂ ಇರಲ್ಲ ಅಂದರೂ ಕೂಡ ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಾಗಿ ಅವರು ಒಂದು ಸ್ವಲ್ಪ ಕಾಮಿಡಿ ಇರಲಿ, ಆ ಒಂದು ಸಿಚುವೇಷನಲ್ಲಿ ಕಾಮಿಡಿ ಜಾಸ್ತಿ ಇರಲಿ ಅಂತ ಆ ಒಂದು ಪಾಯಿಂಟ್ ಆಫ್ ವ್ಯೂಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಇದೆ. ನಿಮಗೆ ಈ ಪ್ರೋಮೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.